ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ನಾನು, ಮಹದೇವಪ್ಪನವರು, ಆಮೇಲೆ ದಿನೇಶ್ ಗುಂಡೂರಾಯರು, ನಾವೆಲ್ಲ ಮೀಟ್ ಮಾಡಿದ್ದು. ಊಟ ಮಾಡಿದ್ವಿ ಚೆನ್ನಾಗಿ. ಊಟ ಮಾಡ್ಕೊಂಡು ಬಂದು. ಅವರೆಲ್ಲ ಡೆಲ್ಲಿಗೆ ಹೋಗಿದ್ದಾರಲ್ಲ ಸರ್, ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಯಾಕೆಂದ್ರೆ ಯಾರ್ಯಾರು ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ. ನಾವು ಯಾವುದೇ ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ನಮ್ಮ ಕೆಲ್ಸಕ್ಕೆ ಬಂದಿದ್ದೇವೆ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾತಾಡುವಂಥದ್ದು ಏನಿಲ್ಲ. ನವೆಂಬರ್ ಕ್ರಾಂತಿಯಲ್ಲಿ ಏನಾದರೂ ನಿನ್ನೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ತಾವೆಲ್ಲ ಪ್ರಕಟಣೆ ಮಾಡಿದಿರಲ್ಲ. ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಚೆಲುವರಾಯಸ್ವಾಮಿ ಅವರು ಮತ್ತು ಶಾಸಕರು ಭೇಟಿ ಮಾಡಿದ್ದಾರೆ. ನಮ್ಮ AICC ನೋಡಿ, ಒಂದು ತಿಳ್ಕೊಳ್ಳಿ, ದೆಹಲಿಗೆ ಹೋದಾಗ ನಾವು ಯಾರೇ ಆಗ್ಲಿ ಕಾಂಗ್ರೆಸ್ ಪಕ್ಷದವರು, ನಮಗೆ ಒಂದು ಪದ್ಧತಿ, ನಮ್ಮ ರಾಜ್ಯದವರು ಯಾರಾದರೂ ಇದ್ರೆ ಅವ್ರನ್ನ ಭೇಟಿ ಮಾಡೋದು, ಇಲ್ಲ ಅಂದ್ರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. AICC ಆಫೀಸಿಗೆ ಹೋಗೇ ಹೋಗ್ತೀವಿ. ಅದು ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಭೇಟಿ ಮಾಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಸರ್, 2.5 ವರ್ಷ ಆಗಿದೆ. ಈಗ ದಿಢೀರ್ ಅಂತ MLAಗಳು MLCಗಳು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ. ಊಹಾಪೋಹಗಳು ಬಹಳ ನಡೀತಾ ಇದೆ. ಈಗಾಗಲೇ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡುವಾಗ ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡಿನವರು ಮಾಡೋದು ಬಿಟ್ರೆ ಯಾರೂ ಸ್ಥಳೀಯವಾಗಿ ತೀರ್ಮಾನಗಳು ಮಾಡೋದಿಲ್ಲ. ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಅಧ್ಯಕ್ಷರಿಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದರೂ ಕೂಡ ಅವ್ರು ಹೇಳಿದ್ರೆ ಅದು ಅಧಿಕೃತ ಆಗುತ್ತೆ. ಬೇರೆ ಬೇರೆ ಎಲ್ಲ ಈಗ ನಾನು ಮಾತಾಡೋದು ಅಧಿಕೃತ ಆಗೋದಿಲ್ಲ. ಸರ್, ಈಗ DK ಶಿವಕುಮಾರ್ ಅವ್ರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಪದತ್ಯಾಗದ ಮಾತನ್ನ ಹಾಡಿರುವಂತದ್ದು. ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಬಟ್ ಸಿದ್ದರಾಮಯ್ಯನವರು 17ನೇ ಏನು ಬಜೆಟ್ ಏನಿದೆ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಪದತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ. ಒಂದಷ್ಟು ಗೊಂದಲ ಇದೆಯಾ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಸದ್ಯಕ್ಕೆ? ಯಾವ ಗೊಂದಲನೂ ಇಲ್ಲ. ಆಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ. ಅದು ಒಂದು ಭಾಗ. ಆದರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ. ನಾವು ಯಾರೇ ಏನು ಹೇಳಿಕೆ ಕೊಟ್ರೆ ಏನು ನಡೆಯೋದಿಲ್ಲ. ಬೇರೆ ಏನಾರ ಕೇಳಿ ಅದ್ ಬಿಟ್ಟು ಎಲ್ಲ ಬೇರೆ ಹೈಕಮಾಂಡ್ನವರು, ನಾ ಹೇಳದ್ನಲ್ಲ, ಗೊಂದಲ ಇದ್ರೆ ಹೈಕಮಾಂಡ್ನವರು ನೋಡ್ಕೊಳ್ತಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿಲ್ಲದೆ ನಡೆಯುತ್ತಾ ಯಾವ್ದಾದ್ರು? ಅವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅವರ ಇಂಟರ್ಫಿಯರೆನ್ಸ್ ಆಗ್ಬೇಕು ಇಂಟರ್ಫಿಯರ್ ಆಗ್ತಾರೆ. ಈಗ ಅದ್ರ ಅಗತ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಯಾವುದಕ್ಕೂ ಪ್ರವೇಶ ಮಾಡಿಲ್ಲ. ಈಗಾಗಲೇ ನಮಗೆ ಬಹಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅದನ್ನ ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಾದ್ರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವ್ರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನ ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಎಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವಿ. ಹಂಗೆ ಅದನ್ನ 24 ಗಂಟೆ 1 ಗಂಟೆ 5 ನಿಮಿಷಕ್ಕೆ ಲೆಕ್ಕ ಹಾಕ್ತೀರಾ? ಹಿಡಿತೀವಿ. BJP ಅವರು ಹೇಳ್ತಾರೆ, BJP ಅವರಿಗೆ ಅವ್ರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತೀನಿ. ಸುಮ್ಮನೆ ಅವೆಲ್ಲ ನಾವು ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ನಾವು ಹಿಡಿದಾಕ್ತೀವಿ, ಅವ್ರನ್ನ ಬಿಡೋದಿಲ್ಲ. ಅದೆಲ್ಲ ನೋಡೋಣ. ಒಂದ್ಸಾರಿ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ, ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ. ಅದು